9 ದಿನಗಳ ಕಾಲ ನಮಗೆ ಒಳ್ಳೆ ಜ್ಞಾನ, ಭಕ್ತಿ, ಭಗವಂತನ ಬಗ್ಗೆ ತುಂಬ ಮಹಿಮೆಗಳನ್ನು ತಿಳಿಸಿಕೊಟ್ಟ ಗುರುಗಳಿಗೆ ತುಂಬ ಮಾತಾಡಬೇಕು. ಈಗ ಅಷ್ಟೆಲ್ಲ ಸಮಯ ಇಲ್ಲ. ಹಾಗಾಗಿ ಅಂತಹ ಗುರುಗಳಿಗೆ ನಾವು ಏನು ಕೊಡೋದಕ್ಕೆ ನಮ್ಮ ಹತ್ರ ಏನು ಇಲ್ಲ. ಅವರಿಗೆ ನಾವು ಇಷ್ಟೇ ಮಾಡ್ತಾ ಇದ್ದೇವೆ. ಪತ್ರಂ ಪುಷ್ಪಂ ಫಲಂ ತೋಯಂ ನಮ್ಮ ಹತ್ರ ಇಲ್ಲ. ಅದು ಅವರೇ ಸುರಿಸಬೇಕು. ರಾಮದೇವರು ಬಂದಿದ್ದಾರೆ, ಇಲ್ಲಿ ಯಜ್ಞಯಾಗಾದಿಗಳು ಆಗಿದೆ, ಪಾಠ ಪ್ರವಚನಗಳು ಆಗಿದೆ, ವಿಶೇಷ ರಾಮಚಂದ್ರ ಮೂರ್ತಿಯ ಅಭಿಷೇಕಗಳಾಗಿದೆ. ಅದೇನೋ ಸ್ವಲ್ಪ ದೇವರು ಕಾಯ್ತಾ ಇದ್ದಾನೆ. ಈಗಲೇ ನಿಮಗೆ ಮಳೆ ಕೊಟ್ಟು ಬಿಟ್ಟರೆ ಇಲ್ಲೆಲ್ಲ ಸ್ವಲ್ಪ ತೊಂದರೆ ಆಗ್ತದೆ. ದೇವರು ಇಲ್ಲಿಂದ ಮುಂದಕ್ಕೆ ಪ್ರಯಾಣ ಮಾಡಿದ ಮೇಲೆ ನಿಮಗೆ ನಾನು ಪುಷ್ಪವೃಷ್ಟಿಯ ಬದಲು ಮಳೆಯನ್ನು ಸುರಿಸ್ತೇನೆ ಅಂತ ದೇವರು ಕಾಯ್ತಾ ಇದ್ದಾನೋ ಏನೋ. ಹಾಗಾಗಿ ನಮಗೆ ಸ್ವಾಮಿಗಳಿಗೆ ತೋಯಂ ನೀರನ್ನು ಕೊಡೋದಕ್ಕೆ ನಮ್ಮ ಹತ್ರ ಇಲ್ಲ. ನಾವು ಬರೀ ಪತ್ರಂ ಪುಷ್ಪಂ ಫಲಂ 3 ಮಾತ್ರ. ಅದು ಮೊದಲು ಈಗ ಪುಷ್ಪ ಮೊದಲು ಸ್ವಲ್ಪ ಅದನ್ನು ನೋಡಿ, ನಮಗೆ ಕ್ರಮವಾಗಿ ಗೊತ್ತಿಲ್ಲ, ಹಿಂದೆ ಮುಂದೆ ಮಾಡ್ತಾ ಇದ್ದೇವೆ. ಇಂತಹ ಶ್ರೀಪಾದರಿಗೆ ನಮ್ಮ ವೈದಿಕರಿಂದ ಮಾಧವಾಚಾರ್ಯರು, ಶ್ರೀನಿವಾಸಾಚಾರ್ಯರು ಎಲ್ಲ ವೈದಿಕರೆಲ್ಲ ಬಂದು ಅವರ ಕೈಯಿಂದ ಗೋಟೆ ನರಸಿಂಹಾಚಾರ್ಯರು ಎಲ್ಲರೂ ಬಂದು ಸ್ವಾಮಿಗಳಿಗೆ ಪುಷ್ಪವೃಷ್ಟಿಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೈದಿಕರೆಲ್ಲ ಮುಂದೆ ಬರಬೇಕು. ವಿಶೇಷ ಹರಿವಾಯುಗಳ ಸನ್ನಿಧಾನ ಇರುವ ಇಂತಹ ಶ್ರೀಪಾದರಿಗೆ ಮಾಡಿದರೆ ಅದು ಭಗವಂತನಿಗೆ ಪ್ರೀತಿ ಆಗ್ತದೆ. ನಮಗೆ ದೇವರಿಗೆ ಡೈರೆಕ್ಟಾಗಿ ಮಾಡುವಂಥ ಯೋಗ್ಯತೆ ಇಲ್ಲ. ಗುರುಗಳು ಅದನ್ನು ನಾವು ಮಾಡುವ ತಪ್ಪುಗಳನ್ನೆಲ್ಲ ಮನ್ನಿಸಿಕೊಂಡು ನಮ್ಮ ಈ ಪುಷ್ಪವೃಷ್ಟಿಯನ್ನು ಸ್ವೀಕಾರ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ವೈದಿಕರು ಮಾತ್ರ ಮುಂದೆ ಬನ್ನಿ. ಅಲ್ಲಿ ಹಿಂದೆ ಕ್ಯಾಮರಾ ಇದೆ, ಎಲ್ಲರೂ ಕೂತ್ಕೊಳ್ಳಿ. ವೈದಿಕರೆಲ್ಲ ಒಂದು ಬದಿಯಿಂದ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನ ಕರ್ಮಣಾನ ಒಳಗಿಟ್ಬಿಟ್ಟಿದ್ದೀನಿ ಸುಟ್ಕೆ ಸರ್. ಜೈ ಎಲ್ಲರೂ ಹಾಗೆ ಕೂಡಬೇಕಾಗಿ ವಿನಂತಿ. ಈಗ ಪುಷ್ಪವನ್ನು ಸಮರ್ಪಣೆ ಮಾಡಿದೆವು. ಮುಂದೆ ಏನು ಪತ್ರವನ್ನು, ಪುಷ್ಪ ಆಯಿತು, ಬರೀ ತುಳಸಿ ದಳ. ಇಂತಹ ಶ್ರೀಪಾದರು ನಮಗೆ ಬೇಕಾದಷ್ಟು ಮಹಿಮೆಗಳನ್ನು, ಭಕ್ತಿಯನ್ನು ಉಪದೇಶ ಮಾಡಿದ್ದಾರೆ. ನಮಗೆ ಏನು ಕೊಡೋದಕ್ಕಿಲ್ಲ, ಬರೀ ಒಂದು ತುಳಸಿ ದಳವನ್ನು ಮಾತ್ರ ನಮ್ಮ ಕೊಯಮತ್ತೂರು ಭಕ್ತ ಮಹಾಜನರು, ಶ್ರೀ ಶ್ರೀ ರಾಘವೇಂದ್ರ ಭಕ್ತಜನ ಸೇವಾ ಟ್ರಸ್ಟು, ಅದರ ಪರವಾಗಿ ನಮ್ಮ ಟ್ರಸ್ಟಿಗಳಾದ ಕೃಷ್ಣಮೂರ್ತಿ ಅವರು,
ಹಾಗೂ ಗುರುರಾಜನ್ ಅವರೆಲ್ಲ ಬಂದು ಸಮರ್ಪಣೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆಚಾರ್ಯ ಮುಂದೆ ಹೋಗಿ. ಎಲ್ಲರೂ ಹಾಗೆ ಕೆಳಗೆ ಕೂತ್ಕೋಬೇಕಾಗಿ ವಿನಂತಿ. ಹಿರಣ್ಯರೂಪಸ್ಯ ಹಿರಣ್ಯಚಂದ್ರಗಪಾನ್ನಭಾಚ್ಛೇದು ಹಿರಣ್ಯವರ್ಣಃ ಹಿರಣ್ಯಯಾತ್ಪರ್ಯೋನೇರ್ನಿಷದ್ಯಾ ಹಿರಣ್ಯದಾದಾದತ್ಯನ್ನಾಮಸ್ಮೈ ಯಾ ಫಲಿನೀರ್ಯಾ ಫಲಾ ಪುಷ್ಪಾಯಾಶ್ಚ ಪುಷ್ಪಿಣೀಃ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚನ್ತ್ವಂ ಹಾಸಃ. ಎಲ್ಲರೂ ಹಾಗೆ ಕೂತ್ಕೋಬೇಕು. ಈಗ ಮೊದಲು ವೈದಿಕರು ಶ್ರೀಗಳವರಿಂದ ಫಲಮಂತ್ರಾಕ್ಷತೆಯನ್ನ ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲು ಘೋಟೆ ನರಸಿಂಹಾಚಾರ್ಯರು, ಅದು ಇಷ್ಟೇ ಆಯ್ತಲ್ಲ ಅಷ್ಟೇ. ಗುರು ಈಗ ಹತ್ರ ಬರಬೇಕಿಲ್ಲಿ. ಗುರು ನಾವು ಬರ್ತಾ